ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಚಿತ್ರನ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟಾಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು, ಯೂಟ್ಯೂಬು ಅವಾಗವಾಗ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ತನ್ನ ವೆಬ್ಸೈಟ್ಗಳಲ್ಲಿ ಬಿಡ್ತಾ ಇರುತ್ತೆ. ಸೊ ಅದೇ ರೀತಿಯಾಗಿ 2019ಕ್ಕೆ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ತನ್ನ ವೆಬ್ಸೈಟಲ್ಲಿ ಬಿಟ್ಟಿದೆ. ಸೊ ಈ ಅಪ್ಡೇಟ್ಸ್ಗಳನ್ನು ಯಾವುದೇ ರೀತಿಯ ಯಂಗ್ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಓಲ್ಡ್ ಯೂಟ್ಯೂಬರು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ 100% ಅವರ ಯೂಟ್ಯೂಬ್ ಚಾನಲ್ಲು ಟರ್ಮಿನೇಟ್ ಆಗೋದಂತೂ ಖಂಡಿತ. ಸೊ ಅದು ಯಾವ್ಯಾವ ಅಪ್ಡೇಟ್ಸು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಿಕಲ್ ಅನಂತ್ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟಾಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯೂಟ್ಯೂಬು ಈಗ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ಬಿಟ್ಟಿದೆ. ಸೊ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ತಮ್ನೇಲ್ ಬಗ್ಗೆ. ಸೊ ಈಗಾಗಲೇ ನೀವು ತುಂಬ ವೀಡಿಯೋಗಳನ್ನ ನೋಡಿರ್ತೀರಾ. ಆ ವಿಡಿಯೋದಲ್ಲಿ ಕಂಟೆಂಟೇ ಬೇರೆ ಇರುತ್ತೆ, ಹಾಗೆಯೇ ತಮ್ನೇಲೇ ಬೇರೆ ಇರುತ್ತೆ. ತಮ್ನೇಲಲ್ಲಿ ಕೆಲವೊಂದ್ಸಲಿ 18+ ಕಂಟೆಂಟ್ಗಳನ್ನು, ಹಾಗೆಯೇ ಕೆಲವೊಂದ್ಸಲಿ ಅಡಲ್ಟ್ ಕಂಟೆಂಟ್ಗಳನ್ನೆಲ್ಲ ಹಾಕಿರ್ತಾರೆ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ. ಬಟ್ ವಿಡಿಯೋದಲ್ಲಿ ಆ ಥರದ್ದೇನೂ ಇರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಅಂದರೆ ಅಂತಹ ವೀಡಿಯೋಗಳನ್ನೆಲ್ಲ ರೆಕಗ್ನೈಸ್ ಮಾಡಿಬಿಟ್ಟು ಆ ವಿಡಿಯೋ ತಮ್ನೇಲೆಲ್ಲ ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಿಬಿಟ್ಟು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವುದು ಡಿಫಾಲ್ಟಾಗಿ ಒಂದು ತಮ್ನೇಲ್ ಜನರೇಟ್ ಆಗಿರುತ್ತೋ ಅದನ್ನು ಮಾತ್ರ ರಿಟೈನ್ ಮಾಡ್ಕೊತಾರೆ. ಹಾಗೆಯೇ ಆ ಯೂಟ್ಯೂಬರ್ಗೆ ಒಂದು ಮೇಲ್ ಕೂಡ ಕಳಿಸ್ತಾರೆ. ಸೊ ಈ ಥರ ನಿಮ್ಮ ವಿಡಿಯೋದಲ್ಲಿ ಈ ಥರ ತಮ್ನೇಲ್ ಇದೆ, ಇದು ಇರ್ರೆಲೆವೆಂಟ್ ತಮ್ನೇಲು, ಸೊ ರಿಮೂವ್ ಮಾಡಿ ಬೇರೆ ಬೇಕಾದರೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ಸೊ ನೀವು ಸೆಕೆಂಡ್ ಟೈಮು ಕೂಡ ಅದನ್ನು ಮಾಡೋದ್ರಲ್ಲಿ ಫೇಲ್ ಆಯಿತು ಅಂದರೆ ನೀವು ಮತ್ತೆ ಇರ್ರೆಲೆವೆಂಟ್ ಕಂಟೆಂಟ್ ಥರ ಒಂದು ತಮ್ನೇಲ್ನ ಹಾಕಿದರೆ ಇಮಿಡಿಯೇಟಾಗಿ 30 ಡೇಸ್ವರೆಗೂ ನಿಮಗೆ ಒಂದು ಯಾವುದೇ ರೀತಿಯ ಅದಕ್ಕೆ ತಮ್ನೇಲ್ ಹಾಕೋಕ್ಕೆ ಅವರು ಪರ್ಮಿಷನ್ನ ಕೊಡೋದಿಲ್ಲ. ನಂತರ ಇದೇ ರೀತಿಯಾಗಿ 3-4 ಸಲ 3 ಮಂತ್ಸ್ ಒಳಗೆ ರಿಪೀಟ್ ಆಯಿತು ಅಂದರೆ ನಿಮ್ಮ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಟರ್ಮಿನೇಟ್ ಆಗೋ ಸಾಧ್ಯತೆ ಇದ್ದಾವೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಲಿ 1 ವೀಡಿಯೋ 2 ವೀಡಿಯೋ ಆದರೂ ಪರವಾಗಿಲ್ಲ, ಮೆಜಾರಿಟಿ ವೀಡಿಯೋಗಳನ್ನೇನಾರು ಆಯಿತು ಅಂತಂದರೆ ಅಂತಹ ವೀಡಿಯೋದಲ್ಲಿರೋ ತಮ್ನೇಲ್ಗಳನ್ನು ಈಗಲೇ ರಿಮೂವ್ ಮಾಡಿಬಿಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಈ ಥರ ಒಂದು ಆ್ಯಕ್ಷನ್ ತೊಗೊಂಡ್ರೆ ಇಮಿಡಿಯೇಟಾಗಿ ನಿಮ್ಮ ಚಾನಲ್ ಟರ್ಮಿನೇಟ್ ಆಗೋ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ. ಸೊ ಫ್ರೆಂಡ್ಸ್, ಹಾಗೆಯೇ 2ನೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ಮೆಜಾರಿಟಿ ಟೈಮ್ ನಾವೇನು ಮಾಡಿರ್ತೀವಿ, ಯಾವುದೇ ರೀತಿಯ ಒಂದು ವೀಡಿಯೋವನ್ನು ಹಾಕಿದಾಗ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಸೊ ಆ ಲಿಂಕ್ ಬಗ್ಗೆನೇ 2ನೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರೋದು. ಸೊ ಈ ಲಿಂಕ್ಗಳನ್ನು ಕೆಲವೊಂದ್ಸಲಿ ಏನು ಮಾಡಿರ್ತಾರೆ, ಯಾವುದೇ ರೀತಿಯ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಗೆ ಕೊಟ್ಟಿರ್ತಾರೆ. ಆ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ನೀವು ಯಾವ ಲಿಂಕನ್ನು ಕೊಟ್ಟಿದ್ದೀರೋ ಅದು 100% ಜಿನೈನ್ ಆಗಿರಬೇಕು. ಹಾಗೆಯೇ ಆ ಲಿಂಕ್ಗಳಲ್ಲಿ ಯಾವುದೇ ರೀತಿಯ ಯೂಟ್ಯೂಬ್ ಪಾಲಿಸಿನ ವೈಲೇಟ್ ಮಾಡೋ ಒಂದು ಕಂಟೆಂಟ್ಗಳಿರಬಾರ್ದು. ಹಾಗೆಯೇ ಯೂಟ್ಯೂಬ್ ಇದನ್ನು ಕೂಡ ಹೇಳಿದೆ ಒಂದು ಪಾಯಿಂಟಲ್ಲಿ, ಏನಪ್ಪ ಅಂತಂದರೆ ಯಾವುದೇ ರೀತಿಯ ಕೆಲವೊಂದು ಅಫಿಲಿಯೇಟ್ ಲಿಂಕನ್ನು ಕೊಟ್ಟು ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅದೂ ಕೂಡ ಮುಂದೆ ಒಂದಿನ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂದರೆ ನೀವು ಕಂಟಿನ್ಯೂ ಆಗಿ ನಿಮ್ಮ ಅಫಿಲಿಯೇಟ್ ಲಿಂಕ್ಗಳನ್ನು, ಸೊ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬೆಸ್ಟ್ ಬೈ ಕ್ಯಾಮ್ರಾ, ಬೆಸ್ಟ್ ಬೈ ಇದು ಅಂತ ಒಂದೇ ಲಿಂಕ್ಗಳನ್ನು ಎಲ್ಲ ವೀಡಿಯೋದಲ್ಲೂ ಕೊಟ್ಟಿದ್ರೆ ಅಂತಹ ಚಾನ್ಸ್ ಕೂಡ ಇದಾಗುತ್ತೆ. ಅಂದರೆ ಕೆಲವೊಬ್ಬರು ವೀಡಿಯೋ ಮಾಡ್ಬೇಕಾದ್ರೆ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅವರ ಯೂಸ್ ಮಾಡೋ ಕ್ಯಾಮ್ರಾ, ಅವ್ರು ಯೂಸ್ ಮಾಡೋ ಮೈಕು ಅಂಥದ್ದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ ಬೆಸ್ಟ್ ಬೈ ಫ್ರಮ್ ಹಿಯರ್ ಅಂತ. ಬಟ್ ಅದು ಅವರ ಸ್ವಂತ ಅಫಿಲಿಯೇಟ್ ಲಿಂಕ್ ಆಗಿರೋದ್ರಿಂದ ಅವರು ಹಣವನ್ನು ಗಳಿಸಿರ್ತಾರೆ. ಸೊ ಇದನ್ನು ಕೂಡ ಬ್ಯಾನ್ ಮಾಡೋಕ್ಕೋಸ್ಕರ ಯೂಟ್ಯೂಬು ಈ ಥರ ಯಾವುದೇ ರೀತಿಯ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನೆಸ್ಟ್ ಆಗಿ ಯಾವುದೇ ಲಿಂಕ್ ಇದ್ದರೂ ಅಂಥದ್ದನ್ನು ಕೂಡ ಅವರು ರಿಮೂವ್ ಮಾಡಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕನ್ನು ಕೊಡೋದಕ್ಕೆ ಈಗ ಯೋಚನೆ ಮಾಡ್ತಿದ್ದಾರೆ. ಹಾಗೆಯೇ 3ನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಈಗಾಗಲೇ ನೀವು ನೋಡಿರ್ತಿರೋ ತುಂಬ ವೀಡಿಯೋಗಳು ಒಂದು ಪ್ರ್ಯಾಂಕ್ ವೀಡಿಯೋಸ್ಗಳಿರ್ತವೆ. ಅದರಲ್ಲಿ ಒಂದು ಥ್ರೆಟ್ನಿಂಗ್ ವೀಡಿಯೋಸ್ಗಳನ್ನ ಮಾಡಿರ್ತಾರೆ. ಅಂದರೆ ಪ್ರ್ಯಾಂಕ್ ಮಾಡ್ತಿರ್ತಾರೆ, ಯಾವುದೋ ಒಂದು ಗನ್ ಶೂಟ್ ಮಾಡೋ ಥರ ಪ್ರ್ಯಾಂಕ್ ಮಾಡ್ತಿರ್ತಾರೆ, ಅಥವಾ ಯಾರನ್ನೋ ಒಬ್ಬರನ್ನ ಎದುರಿಸೋ ಥರ ಪ್ರ್ಯಾಂಕ್ ಮಾಡ್ತಿರ್ತಾರೆ, ಅಥವಾ ಯಾರನ್ನೋ ಒಬ್ಬರನ್ನ ಒಂದು ಟಾರ್ಚರ್ ಕೊಡೋ ಥರ ಎಲ್ಲ ಪ್ರ್ಯಾಂಕ್ ಮಾಡ್ತಿರ್ತಾರೆ. ಸೊ ಆ ಥರ ಪ್ರ್ಯಾಂಕ್ ವೀಡಿಯೋಗಳನ್ನು ಕೂಡ ಈಗ ಯೂಟ್ಯೂಬ್ ಬ್ಯಾನ್ ಮಾಡೋಕ್ಕೆ ನಿರ್ಧಾರ ಮಾಡಿದೆ. ಅಂದರೆ ಯಾವುದೇ ರೀತಿಯ ಒಂದು ಕಮ್ಯುನಿಟಿ ವೈಲೇಟ್ ಮಾಡೋ ಒಂದು ವೀಡಿಯೋಗಳು ಇರಬಾರ್ದು ಅಂತ. ಸೊ ಸಪೋಸ್ ಅವೆಲ್ಲ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನೆಸ್ಟ್ ಬರ್ಬಿಡುತ್ತೆ. ಯಾಕಂದರೆ ನೀವು ಕೆಲವೊಂದ್ಸಲಿ ಪ್ರ್ಯಾಂಕ್ ವೀಡಿಯೋದಲ್ಲಿ ಯಾರೋ ಶೂಟ್ ಮಾಡೋ ಥರ, ಅಥವಾ ರೋಡಲ್ಲಿ ಯಾರೋ ಗನ್ ಇದಿಟ್ಕೊಂಡು ಎದುರಿಸೋ ಥರ, ಸೊ ಈ ರೀತಿಯ ಪ್ರ್ಯಾಂಕ್ ವೀಡಿಯೋಗಳನ್ನೆಲ್ಲ ಈಗ ತುಂಬ ಮಾಡ್ತಿದ್ರೆ ಅಂತಹ ವೀಡಿಯೋಗಳು ಕಂಡು ಬಂದರೆ ಇಮಿಡಿಯೇಟಾಗಿ 3 ಮೇಲೆ ವೀಡಿಯೋ ಇತ್ತು ಅಂದರೆ ಇಮಿಡಿಯೇಟಾಗಿ ಅವರ ಚಾನಲ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಕೊಟ್ಟು ಅವರ ಚಾನಲ್ನ 3 ತಿಂಗಳೊಳಗೆ ಟರ್ಮಿನೇಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ ತಗೊಳ್ಳಿ. ಯಾವುದೇ ರೀತಿಯ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡ್ತಿದ್ರೆ ಅಥವಾ ಯಾವುದೇ ರೀತಿಯ ಒಂದು ಎಕ್ಸ್ಪೆರಿಮೆಂಟಲ್ ವೀಡಿಯೋ ಮಾಡ್ತಿದ್ರೆ ಅದರಿಂದ ಯಾರಿಗೆ ಯಾವುದೇ ರೀತಿಯ ಹಾರ್ಮ್ ಆಗಬಾರ್ದು. ಯಾವುದೇ ರೀತಿಯ ಬಾಂಬ್ ಇಟ್ಕೊಂಡು ಅಥವಾ ಕೈಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ನ ಅಥವಾ ಬೇರೆ ಬೇರೆ ರೀತಿಯ ಯಾವುದೇ ಒಂದು ಪ್ರಯತ್ನ ಪಡ್ತಿರ್ತಿರಲ್ಲ ಅದರಿಂದ ಜನಕ್ಕೆ ಹಾರ್ಮ್ ಆಗುತ್ತೆ ಅನಿಸಿದ್ರೆ ಅಂತಹ ವೀಡಿಯೋಗಳನ್ನೆಲ್ಲ ರಿಮೂವ್ ಮಾಡ್ತಾರೆ. ಸೊ ಹಾಗೆಯೇ ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನೆಸ್ಟ್ ಸ್ಟ್ರೈಕು ಕೂಡ ಕೊಡ್ತಾರೆ. ಸೊ ಈ ಥರ ವೀಡಿಯೋಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ. ಸೊ ಇವೇ 3 ಇಂಪಾರ್ಟೆಂಟ್ ಅಪ್ಡೇಟ್ಸು. ಏನಪ್ಪ ಅಂತಂದರೆ ಕಸ್ಟಮ್ ತಮ್ನೇಲು, ನೀವು ಯಾವುದೇ ರೀತಿಯ ಒಂದು ವೀಡಿಯೋವನ್ನು ಮಾಡಿದಾಗ ಆ ಕಸ್ಟಮ್ ತಮ್ನೇಲು ನೀವು ಹಾಕಿರೋದಕ್ಕೂ ಆ ವಿಡಿಯೋಗೂ ರಿಲೆವೆಂಟ್ ಇದೆಯಾ, ಹಾಗೆಯೇ 18+ ಕಂಟೆಂಟ್ ಇಲ್ವಾ,
ಇದರ ಜೊತೆಗೆ ಕಮ್ಯುನಿಟಿ ಗೈಡ್ಲೈನ್ಸನ್ನು ಆ ಕಸ್ಟಮ್ ತಮ್ನೇಲ್ ಫಾಲೋ ಮಾಡುತ್ತಾ ಅಂತ ನೋಡಿಕೊಂಡು ಒಂದು ತಮ್ನೇಲ್ನ ಮಾಡಿ. ಎರಡನೇದೇನಪ್ಪ ಅಂತಂದರೆ, ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದಾಗ ಮೆಜಾರಿಟಿ ಆಫ್ ವೀಡಿಯೋಸ್ಗಳಿಗೆ ಅಫಿಲಿಯೇಟ್ ಲಿಂಕ್ ಹಾಕೋದನ್ನು ಬಿಟ್ಬಿಡಿ. ಯಾಕಪ್ಪ ಅಂತಂದರೆ ಇದು ಕೂಡ ಒಂದು ಕಮ್ಯುನಿಟಿ ಎಗೇನಿಸ್ಟ್ ಇದೆ. ಸೊ ಹಾಗೆಯೇ ನೀವು ಯಾವುದೇ ರೀತಿಯ ಒಂದು ವೆಬ್ಸೈಟ್ ಲಿಂಕ್ ಹಾಕಿದರೆ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಆ ವೆಬ್ಸೈಟಿಗೆ ಹೋದಾಗ ಅದು ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸನ್ನು ಮೀರಬಾರ್ದು. ಅಂದರೆ ಕೆಲವೊಂದು ಸಲ ನೀವು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡಿದಾಗ ಯಾವುದೋ ಒಂದು ವೆಬ್ಸೈಟಿಗೆ ಹೋಗ್ತೀವಿ, ಆ ವೆಬ್ಸೈಟಲ್ಲಿ ಯಾವುದೇ ರೀತಿಯ ಒಂದು ಅಡಲ್ಟ್ ಕಂಟೆಂಟ್ ಇತ್ತು ಅಂದರೆ ಅದೆಲ್ಲ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನಿಸ್ಟು. ಸೊ ಇಂತಹದನ್ನು ಕೂಡ ಮಾಡೋದನ್ನು ಬಿಟ್ಬಿಡಿ. ಹಾಗೆಯೇ ಪ್ರ್ಯಾಂಕು, ಎಕ್ಸ್ಪೆರಿಮೆಂಟಲ್ ಚಾನಲು ಈ ಥರ ಎಲ್ಲ ಮಾಡ್ತಿದ್ರೆ ಸೊ ನೀವು ಮಾಡೋ ವಿಡಿಯೋವನ್ನು ನೋಡಿ ಜನಕ್ಕೆ ಅದನ್ನು ಪ್ರೇರೇಪಿತರಾಗಿ ಯಾವುದೇ ರೀತಿಯ ಒಂದು ಅಟೆಂಪ್ಟ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಭಯ ಪಡಬಾರ್ದು. ಅಂತಹ ವಿಡಿಯೋಗಳನ್ನ ನೀವು ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ತೆಗೆದುಹಾಕಿ ಅಥವಾ ಮಾಡೋದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಇಲ್ಲಾಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗೋದಂತೂ ಖಂಡಿತ. ಸೊ ಇದಿಷ್ಟು 3 ಇಂಪಾರ್ಟೆಂಟ್ ಅಪ್ಡೇಟ್ಸು. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಒಂದು ಲೈಕ್ ಬಟನ್ ಒತ್ತಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಇದರ ಜೊತೆಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈಗಾಗಲೇ ಸಬ್ಸ್ಕ್ರಿಪ್ಷನ್ ರೇಟ್ ತುಂಬ ಕಡಿಮೆ ಇದೆ. ಸೊ ಇದೇ ರೀತಿಯ ಸಬ್ಸ್ಕ್ರಿಪ್ಷನ್ ರೇಟ್ ಇತ್ತು ಅಂದರೆ ನಮಗೂ ಕೂಡ ಒಂದು ನಿಮಗೋಸ್ಕರ ಒಂದು ಕಂಟೆಂಟನ್ನು ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನಿಸುತ್ತೆ. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.